ಅಂದ್ರೆ ಈ ವಸತಿ ಮತ್ತು ಭೂಮಿಯ ಹಕ್ಕು ಸಂಬಂಧಪಟ್ಟಂತಹ ನಿಮ್ಮ ಸಮಸ್ಯೆಗಳಿಗೆ ರೆಸ್ಪಾಂಡ್ ಮಾಡಲಿಲ್ಲ ಪರಮೇಶ್ವರ್ ಅವರು ನಿಮ್ಮ ವಾದ. ಹೌದು. ಸೊ ಅದಾದ ನಂತರ ನಾವು ಪ್ರತಿ ಸರಿನೂ ಕೂಡ ಪತ್ರಗಳನ್ನು ಕೊಡೋದ್ರ ಮೂಲಕ, ಅಧಿಕಾರಿಗಳನ್ನ ಭೇಟಿ ಮಾಡೋದ್ರ ಮೂಲಕ ನಾವು ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ ಅಂತ ಅನೇಕ ಬಾರಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಂತ ಬಂದಿರ್ತೀವಿ. ಸೊ ಯಾವಾಗ ಇವರು ಆಡಳಿತಗಳು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಲ್ಲ, ಆವಾಗ ನಾವೇನ್ ಮಾಡ್ತೀವಿ, 2019ರಲ್ಲಿ 14 ದಿನ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ. ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ. ಧರಣಿ ಸ್ಥಳದಲ್ಲೇ ಆಗ ಒಂದಷ್ಟು ಸಮಸ್ಯೆಗಳನ್ನ ಹಿಂದೆ ಇದ್ದ ರಾಕೇಶ್ ಕುಮಾರ್ DC ಅವರು ಸ್ಥಳದಲ್ಲೇ ಬಗೆಹರಿಸ್ಕೊಡ್ತಾರೆ. ಸೊ ಅದಾದ ನಂತರ 2022ರಲ್ಲಿ ನಾವು 45 ದಿನಗಳ ಕಾಲ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನ ಮಾಡ್ತೇವೆ. ಯುಗಾದಿ ಹಬ್ಬನೂ ಕೂಡ ಅಲ್ಲೇ ಮಾಡ್ತೀವಿ ನಾವು. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಆಗ ಒಂದಷ್ಟು ಸಮಸ್ಯೆಗಳನ್ನ ಹಿಂದೆ ಇದ್ದ ಜಿಲ್ಲಾಧಿಕಾರಿಗಳಾದಂಥ YS ಪಾಟೀಲ್ ರವರು ನಮಗೆ ಸ್ಥಳದಲ್ಲೇ ಬಗೆಹರಿಸ್ಕೊಡ್ತಾರೆ. 30 ವರ್ಷದ ಸಮಸ್ಯೆಗಳು, 15-20 ವರ್ಷದ ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲೇ ಬಗೆಹರಿಸ್ಕೊಡ್ತಾರೆ. ಸೊ ಏನು ಉಳಿದಿದ್ವು ಬಾಕಿ ಇದ್ವು ಸಮಸ್ಯೆಗಳು, ಮತ್ತೆ ಹೊಸದಾಗಿ ಏನು ಸಮಸ್ಯೆಗಳನ್ನ ಹೊತ್ತು ನಮ್ಮಲ್ಲಿ ಬಂದಿದ್ರು ಜನಗಳು, ಆ ಜನಗಳ ಸಮಸ್ಯೆಗಳನ್ನ ನಾವು ಕುರಿತಂತೆ ಏನು ಈಗ 2023ರಲ್ಲಿ ತುಮಕೂರಿಗೆ ಜಿಲ್ಲಾಧಿಕಾರಿಗಳಾಗಿ ಬಂದಂತಹ ಶುಭ ಕಲ್ಯಾಣ್ ರವರನ್ನ ಭೇಟಿ ಮಾಡಿ ಮತ್ತೆ ಅವರಿಗೆ ಮನವಿಯನ್ನು ಕೊಡೋದ್ರ ಮೂಲಕ ನಾವು ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ನಾವು ಕೇಳ್ಕೊಳ್ತೀವಿ. ಅಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೂ ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಿಲ್ಲ. ಇವರು ಏನಾಗಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ತುಮಕೂರು ಜಿಲ್ಲಾಧಿಕಾರಿಗಳು ಮತ್ತು ನಾನೀಗ ವಿಶೇಷವಾಗಿ SP ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗಿದೆ. ಇವರು ಇಬ್ಬರೂ ಕೂಡ ಗೃಹ ಸಚಿವರ ಹಿಂದಿನ ಗೃಹ ಸಚಿವರು ಯಾರಿದ್ರು ಡಾಕ್ಟರ್ G ಪರಮೇಶ್ವರ್ ಅವರ ಈಗ DCM ಇದ್ದಾರೆ. ಅವರಿಗೆ ಶಿಷ್ಟಾಚಾರದ ನೆಪದಲ್ಲಿ ಅವರು ಜಿಲ್ಲೆಗೆ ಬಂದಂಥ ಸಮಯದಲ್ಲಿ ಪ್ರತಿ ದಿನನೂ ಕೂಡ ತಿಂಗಳಲ್ಲಿ ಕಡಿಮೆ ಅಂದ್ರೂ ಕೂಡ 20 ದಿನಗಳ ಕಾಲ, 15ರಿಂದ 20 ದಿನಗಳ ಕಾಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆ ಶಿಷ್ಟಾಚಾರ ನೆಪದಲ್ಲಿ ಇವರ ಹಿಂದೆ ಓಡಾಡದೆ ಅವರ ಕೆಲಸಗಳಾಗ್ಬಿಟ್ಟಿದ್ದಾವೆ. ಯಾರ್ದು DC ತುಮಕೂರು ಜಿಲ್ಲಾಧಿಕಾರಿಗಳಾದಂಥ ಶುಭ ಕಲ್ಯಾಣ್ ರವ್ರದ್ದು ಮತ್ತೆ ಅಶೋಕ್ KV SP ಅವ್ರು ಏನಿದ್ದಾರೆ, ಇವ್ರದ್ದು ಬರೀ ಏನು ಶಿಷ್ಟಾಚಾರದ ರೂಪದಲ್ಲಿ ಪ್ರೋಟೋಕಾಲ್ ನೆಪದಲ್ಲಿ ಇವರು DCM ಅವರು ಹಿಂದೆ ಸುತ್ತೋದೇ ಕೆಲಸ ಆಗ್ಬಿಟ್ಟಿದೆ ಅಂತ ನಾನು ಈ ಸಮಯದಲ್ಲಿ ಆರೋಪ ಮಾಡ್ತೇನೆ. ಸೊ ಇದ್ರ ಜೊತೆಗೆ ಏನಾಗುತ್ತೆ, ನಾನು ಏನು ಇತರೆ ಈ ಏನು ಜಿಲ್ಲೆನಲ್ಲಿ ನಡೀತಕ್ಕಂಥ ಚಟುವಟಿಕೆಗಳಿದ್ದಾವೆ, ಅಂದರೆ ನಿಯಮ ಬಾಹಿರ ಕಾನೂನು ಬಾಹಿರ ಚಟುವಟಿಕೆಗಳೇನಿದ್ದಾವೆ, ಇದ್ರ ಬಗ್ಗೆ ಇದೇ ತುಮಕೂರಿನ MG ಸ್ಟೇಡಿಯಂ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕಳೆದ 2025 ಅಕ್ಟೋಬರ್ ತಿಂಗಳಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿಗಳು ನಡೀತಾ ಇರ್ತದೆ. ನಾನು ಹೆಚ್ಚಿಗೆ ಈ ಕಬಡ್ಡಿ ಬೆಟ್ಟಿಂಗ್ ವಿಚಾರನ ನಾನು ಹೆಚ್ಚಿಗೆ ಇಲ್ಲಿ ತರೋದಿಲ್ಲ, ಯಾಕೆಂದ್ರೆ ಈಗಾಗಲೇ ಅದು ಕೋರ್ಟ್ ನ್ಯಾಯಾಲಯದಲ್ಲಿದೆ. ಹಾಗಾಗಿ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನಮಗೆ ಏನು ನಡೀತಿದೆ, ನಮ್ಮ ಮೇಲೆ ಏನು ಕಿರುಕುಳ ನಡೀತಿದೆ, ನನ್ನ ಜನರ ಮೇಲೆ ಏನು ನಡೀತಿದೆ, ಆ ಕಿರುಕುಳದ ಬಗ್ಗೆ ನಾನು ಒಂದಷ್ಟು ಈಗ ಹೇಳಲೇಬೇಕಾದಂತ ಸಮಯ ಬಂದಿದೆ. ಸೊ ಹಂಗಾಗಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ರಾಜ್ಯದ ಜನತೆಗೆ. ಸೊ ಏನಾಗ್ತದೆ, ಈ ಮಧ್ಯೆ ಅಕ್ಟೋಬರ್ ತಿಂಗಳಲ್ಲಿ 2025ರಲ್ಲಿ ಏನು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ತುಮಕೂರು ನಗರದಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಅಂತಿಮವಾಗಿ ವಿಜಯಪುರ ಜಿಲ್ಲೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಎರಡೂ ತಂಡಗಳ ಮಧ್ಯೆ ಅಂತಿಮವಾದಂತಹ ಒಂದು ಆಟ ನಡೀತಾ ಇರ್ತದೆ, ಕಬಡ್ಡಿ ಆಟ. ಆ ಸಂದರ್ಭದಲ್ಲಿ ಅಲ್ಲಿಗೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಡಾಕ್ಟರ್ G ಪರಮೇಶ್ವರ್ ಅವರು, ಹಿಂದಿನ ಗೃಹ ಸಚಿವರು, ಅದೇ ಜಾಗದಲ್ಲಿದ್ದಂತಹ ಶುಭ ಕಲ್ಯಾಣ್ DC ಅವರ ಜೊತೆ ವಿಜಯಪುರ ತಂಡ ಗೆಲ್ಲುತ್ತೆ ಅನ್ನೋದ್ರ ಮೂಲಕ, ಅಂದರೆ ಒಂದು ಬೆಟ್ಟಿಂಗ್ ಕಟ್ಟೋದ್ರ ಮೂಲಕ, 500 ರೂಪಾಯಿಗಳನ್ನು ಬೆಟ್ಟಿಂಗ್ ಕಟ್ಟೋದ್ರ ಮೂಲಕ ವಿಜಯಪುರ ತಂಡ ಗೆಲ್ಲುತ್ತೆ ಅನ್ನೋದನ್ನ ಇವರು ಅಲ್ಲಿ ಒಂದು ಬೆಟ್ಟಿಂಗನ್ನು ಕಟ್ತಾರೆ. ಸೊ ಅದಾದ ನಂತರ ವಿಜಯಪುರ ತಂಡ ಸೋಲುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆ ತಂಡ ಗೆಲ್ಲುತ್ತೆ ಕಬಡ್ಡಿನಲ್ಲಿ. ಅದಾದ ನಂತರ ಇದೇ ಗೃಹ ಸಚಿವರು ಮಾಧ್ಯಮಗಳ ಮೂಲಕ ಬಹುಮಾನ ವಿತರಣೆ ಮಾಡ್ತಾರೆ. ಬಹುಮಾನ ವಿತರಣೆ ಆದ ನಂತರ ಮಾಧ್ಯಮಗಳ ಮೂಲಕ ನಾನು ವಿಜಯಪುರ ತಂಡ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ತುಮಕೂರು ಜಿಲ್ಲಾಧಿಕಾರಿಗಳ ಜೊತೆ 500 ರೂಪಾಯಿಯನ್ನ ಬೆಟ್ಟಿಂಗ್ ಅನ್ನ ಕಟ್ಟಿದ್ದೆ, 500 ರೂಪಾಯಿನ ಸೋತಿದ್ದೀನಿ ನಾನು ಇವತ್ತು, 500 ರೂಪಾಯಿ ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವರು ಮಾಧ್ಯಮಗಳ ಮೂಲಕ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಸೊ ಏನಪ್ಪಾ ಅಂತಂದ್ರೆ, ಪೊಲೀಸ್ ಇಲಾಖೆ ಒಂದು ಬೆಟ್ಟಿಂಗ್ ಆಡೋವಂಥದ್ದು, ಇಸ್ಪೀಟ್ ಆಡೋವಂಥದ್ದು ಇವೆಲ್ಲನೂ ಕೂಡ ಕಾನೂನು ಬಾಹಿರವಾದಂಥ ವಿಚಾರ. ಸೊ ಯಾರೇ ಕಾನೂನು ಬಾಹಿರವಾದಂಥ ಕೆಲಸಗಳನ್ನ ಚಟುವಟಿಕೆಗಳಲ್ಲಿ ಯಾರೇ ತೊಡಗಿದ್ರು ಕೂಡ ಅದು ಕೇವಲ ಅನಿಸ್ಬೋದು, 500 ರೂಪಾಯಿ ಏನದು ತಮಾಷೆಗೆ ಹೇಳಿದ್ದಾರೆ ಅಂತ ಕೆಲವರೆಲ್ಲ ಹೇಳ್ಬೋದು ಅದನ್ನ. ಆದರೆ ಕಾನೂನು ಎಲ್ಲರಿಗೂ ಒಂದೇ. ಈ ಒಂದು ಏನು ನಮ್ಮ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಮುಖ್ಯವಾಗುತ್ತದೆ.
ಸೊ ಅಂಥ ಸಂದರ್ಭದಲ್ಲಿ ಬೆಟ್ಟಿಂಗ್ ಆಡಿ 500 ರೂಪಾಯಿ ಕಳ್ಕೊಂಡಿದ್ದೀನಿ ಅಂತ ಏನು ಬಹಿರಂಗವಾಗಿ ಹೇಳಿದ್ರು, ಇವರು ವಿರುದ್ಧವಾಗಿ ನಾನು ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಡ್ತೀನಿ. ಓಕೆ. ಕಂಪ್ಲೇಂಟ್ಗೆ ಏನೂ ಕೂಡ ಪೊಲೀಸ್ ವ್ಯವಸ್ಥೆ ಏನೂ ಕ್ರಮ ತಗೊಳ್ಳೋದಿಲ್ಲ. ಮೊದಲು ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ? ನಾನು ಸಂಬಂಧಪಟ್ಟಂತೆ ನಾನು ಏನು ವಾಸ ಇದ್ದೀನಿ ಅಲ್ಲಿ ಸ್ಟೇಷನಿಗೆ ಕೊಡ್ತೀನಿ. ಆ ಸ್ಟೇಷನಲ್ಲಿ ಏನು ಕ್ರಮ ತಗೊಳ್ಳೋದಿಲ್ಲ. ಆಮೇಲೆ DYSP, ಸರ್ಕಲ್ ಇನ್ಸ್ಪೆಕ್ಟ್ರು, SP ಇವರಿಗೆಲ್ಲನೂ ಕೂಡ ನಾನು ಪತ್ರ ವ್ಯವಹಾರ ಮಾಡ್ತೀನಿ. ಯಾರೂ ಕೂಡ ಕ್ರಮ ತಗೊಳ್ಳೋದಿಲ್ಲ ಇದೇ ವಿಚಾರವಾಗಿ, ಇದೇ ಬೆಟ್ಟಿಂಗ್ ವಿಚಾರವಾಗಿ. ಅದಾದ ನಂತರ ನಾನು ಕೋರ್ಟು ನ್ಯಾಯಾಲಯಕ್ಕೆ ಮೊರೆ ಹೋಗ್ತೀನಿ ವಕೀಲರ ಮೂಲಕ. ನ್ಯಾಯಾಲಯ ಆದೇಶ ಮಾಡುತ್ತೆ. ಅದ್ರ ಪ್ರಕಾರವಾಗಿ ನ್ಯಾಯಾಲಯದಲ್ಲಿ ಇದು ಪ್ರಕರಣ ಇನ್ನು ಅದು ಪೆಂಡಿಂಗ್ ಇದೆ. ಅದು ಮುಂದೆ ಹೋರಾಟನೂ ಕೂಡ ಅದು ನಡೆಯುತ್ತೆ. ಅದು ಈಗ ನಿಲ್ಲೋದಿಲ್ಲ, ಅದು ಇದು ಮುಂದೆ ಬರುತ್ತೆ. ಸೊ ಇದಾದ ನಂತರ ನಾನು ಏನು ಪುನಃ ನಾನು ಭೂಮಿ ವಸತಿ ಸಮಸ್ಯೆಗಳ ಬಗ್ಗೆ ಏನು ಬಡವರಿಗೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ, ಅದ್ರ ವಿಚಾರವಾಗಿ ನಾವು 2025 ಮೇ ತಿಂಗಳಲ್ಲಿ ಏಪ್ರಿಲ್ ಕೊನೆ ವಾರದಲ್ಲಿ ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಕೈಗೊಳ್ತೀವಿ. ನಾವು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ನಾವು ಇದುವರೆಗೂ ಕೂಡ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಪತ್ರವನ್ನು ಕೊಟ್ಟು ರಕ್ಷಣೆ ಪಡೆಕೊಂಡು ನಾವು ಧರಣಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೂ ಕೂಡ ನಾವು 2016 ಏನು ಅಲ್ಲಿಂದ ಇವತ್ತುವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಯಾವತ್ತೂ ಕೂಡ ಕಾನೂನು ಬಾಹಿರವಾಗಿ ಪೂರ್ವಾನುಮತಿ ಪಡೆಯದೆ ನಾವು ನಿಯಮಬಾಹಿರವಾಗಿ ಯಾವತ್ತೂ ಕೂಡ ನಾವು ಹೋರಾಟವನ್ನು ಮಾಡಿಲ್ಲ. ಅಂದರೆ ಈ ಹಿಂದೆ ಮಾಡಿದಂಥ ಎಲ್ಲ ಹೋರಾಟಗಳಲ್ಲಿಯೂ ಕೂಡ ನೀವು ಅನುಮತಿಯನ್ನು ಪಡೆದುಕೊಂಡೇ ಹೋರಾಟ ಮಾಡಿದ್ದೀವಿ? ಖಂಡಿತವಾಗಿ ನಾವು ಅನುಮತಿಯನ್ನು ಪಡ್ಕೊಂಡೇ ನಾವು, ನಮ್ಮಲ್ಲಿ ಎಲ್ಲ ದಾಖಲೆಗಳಿದೆ. ಓಕೆ. ಅನುಮತಿಯನ್ನು ಪಡ್ಕೊಂಡೇ ನಾವು ಧರಣಿಯನ್ನು ಕೂತ್ಕೊಳ್ತೀವಿ. ಸರಿ. ಸೊ ಕಳೆದ ನಾವು ಏಪ್ರಿಲ್ ಕೊನೆಯ ವಾರದಲ್ಲಿ ನಾವು ಕೂತ್ಕೊಂಡಾಗ ಸಂಬಂಧಪಟ್ಟಂತೆ ಅನಿರ್ದಿಷ್ಟಾವಧಿ ಏನು ಧರಣಿ ಕೈಗೊಂಡಿರ್ತೀವಿ ಆ ಧರಣಿ ಸ್ಥಳಕ್ಕೆ ತುಮಕೂರಿನ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ವಿ ಶುಭ ಕಲ್ಯಾಣ ಅವರು ಬರ್ತಾರೆ. ಓಕೆ. ಬಂದು ನಮಗೆ ಒಂದು 20 ದಿನ ಕಾಲಾವಕಾಶ ಕೊಡಿ ಅಂತ ಕೇಳ್ತಾರೆ. ಅವಕಾಶ ಕೇಳ್ತಾರೆ. ಅದಾದ ನಂತರ ನಾವು ಒಪ್ಪೋದಿಲ್ಲ. ಮತ್ತೆ ಪುನಃ ಇದೇ SP ಅಶೋಕ್ ಅವರು ಸ್ಥಳಕ್ಕೆ ಬರ್ತಾರೆ, ಧರಣಿ ಸ್ಥಳಕ್ಕೆ. ಸರಿ. ಅವರು ಕೂಡ ಬಂದು 20 ದಿನ ಸಮಯ ಕೊಡಿ, ಒಂದು ವೇಳೆ 20 ದಿನ ಆಗಲಿಲ್ಲ ಅಂತಂದರೆ, ನಿಮ್ಮ ಸಮಸ್ಯೆಗಳು ಬಗೆಹರಿಲಿಲ್ಲ ಅಂತಂದರೆ ಪುನಃ ಬಂದು ನೀವು ಧರಣಿಯನ್ನು ಕೈಗೊಳ್ಬೋದು ಅಂತ ಹೇಳ್ತಾರೆ. ಸ್ವತಃ ಅವರೇ ಹೇಳಿದ ಮಾತು? ಖಂಡಿತವಾಗಿ ಹೇಳ್ತಾರೆ. ಅದು ವಿಡಿಯೋ ಕೂಡ ಇದೆ ನಮ್ಮಲ್ಲಿ, ಅದೆಲ್ಲ ದಾಖಲೆ ಇದೆ. ಸರಿ.